ಧರ್ಮಸ್ಥಳದಿಂದ ಚಾಮುಂಡೇಶ್ವರಿಯವರೆಗೆ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದರು. ಚಾಮುಂಡೇಶ್ವರಿ ಅನ್ನುವಂಥದ್ದು ಹಿಂದೂ ದೇವತೆನೇ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇದೆ. ರಾಜ್ಯ ಸರ್ಕಾರ ಪದೇ ಪದೇ ಹಿಂದೂಗಳ ಭಾವನೆಯನ್ನು ಧಕ್ಕೆಯುಂಟು ಮಾಡುವಂಥ ಹೀನಾಯ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಒಂದು ಕಡೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದು ಒಬ್ಬ ರಾಜ್ಯಸಭಾ ಸದಸ್ಯ ವಿಧಾನಸೌಧದ ಮುಂಭಾಗದಲ್ಲಿ ಆದಂಥ ಘಟನೆ ಇನ್ನೂ ನಮ್ಮ ಕಣ್ಮುಂದೆ ಇದೆ. ಆ ಕೇಸನ್ನು ಮುಚ್ಚಾಕ್ಬಿಟ್ರು. ಈಗ ಧರ್ಮಸ್ಥಳ ಕೊನೆಗೆ ಚಾಮುಂಡಿ ಬೆಟ್ಟಕ್ಕೂ ಹಿಂದೂಗಳನ್ನು ಅವಹೇಳನ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಕುಯುಕ್ತಿ ಧರ್ಮಸ್ಥಳದಿಂದ ಚಾಮುಂಡೇಶ್ವರಿಯವರೆಗೆ ಬಂದ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದೇನು ವಕ್ಫ್ ಬೋರ್ಡ್ ಆಸ್ತಿನಾ? ಅದನ್ನು ಬರೆದ್ಬಿಡ್ರಿ. ವಕ್ಫ್ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ, ಅವರೆಲ್ಲದ ವಕ್ಫ್ ಬೋರ್ಡಲ್ಲಿ ಎಲ್ಲ ಖಾತೆ ಮಾಡಿಸ್ಕೊಂಬಿಟ್ಟಿದ್ರಲ್ಲ. ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರಾ? ವಕ್ಫ್ ಬೋರ್ಡ್ಗೆ ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರಾ? ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ? ಅಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ? ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನು, ಹಂಗೆ ಇಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ? ಅಂದರೆ ಚಾಮುಂಡೇಶ್ವರಿ ಅನ್ನೋವಂಥದ್ದು ಹಿಂದೂ ದೇವತೆನೇ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಹಿಂದೆ ಮಹಾರಾಜರು ಯದುಕುಲ ವಂಶಸ್ಥರು ಅದನ್ನು ಆರಾಧ್ಯ ದೈವ ಮನೆ ದೇವ್ರ ಥರ ಪೂಜೆ ಮಾಡ್ಕೊಂಡು ಬಂದಿರೋದು. ಅದೊಂದು ಶಕ್ತಿಪೀಠ. ಪ್ರತಿ ದಸರಾದಲ್ಲಿ ಆಯುಧ ಪೂಜೆ ದಿನ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡ್ತೀರಿ. ಮಹಿಷಾಸುರ ಮರ್ದಿನಿ ಅಂತ ಹೆಸರು ಕೂಡ ಇದೆ. ಇಷ್ಟಿದ್ರೂ ಕೂಡ ಅಲ್ಲಿ ಇದು ಹಿಂದೂಗಳದ್ದು ಅಲ್ಲ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಸ್ಲಿಮರ ಓಲೈಕೆಗೆ ನಿಂತಿದೆ. ಇದು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅವರು ಕ್ಲಿಯರಾಗಿ ಹೇಳಿದ್ದಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ. ಹಂಗಾರೆ ಯಾರ ಆಸ್ತಿ ಇದು? ಹಿಂದೂಗಳ ಆಸ್ತಿ ಅಲ್ಲ ಅಂದಮೇಲೆ ಈಗ ಮುಜರಾ ಇಲಾಖೆಗೆ ಸೇರಿದ ಯಾರ ಆಸ್ತಿ? ವಕ್ಫ್ ಬೋರ್ಡ್ಗೆ ಸೇರಿದ ಯಾರ ಆಸ್ತಿ? ಕ್ರಿಶ್ಚಿಯನ್ ಸಂಸ್ಥೆಗೆ ಸೇರಿದಂಥದ್ದು ಯಾರ ಆಸ್ತಿ? ಅದು ಎಲ್ಲರದ್ದು ಆಸ್ತಿನ? ಅದನ್ನು ಬಿಡ್ತೀರಾ? ಹೇಳಿ. ವಕ್ಫ್ ಬೋರ್ಡ್ ಆಸ್ತಿನ ಬಿಡ್ತೀರಾ? ಮಸೀದಿಗಳನ್ನ ಬಿಡ್ತೀರಾ? ಹಿಂದೂಗಳ ಆಸ್ತಿ ಮಾತ್ರ ಎಲ್ಲರಿಗೂ ಸೇರಿದ್ದು, ಇವರ ಆಸ್ತಿ ಎಲ್ಲ ಅವ್ರಿಗೆ ಸೇರಿದ್ದು. ನನ್ನದು ನನ್ನದೇ, ನಿನ್ನದು ನನ್ನದೇ ಅನ್ನೋ ಸ್ಕೀಮ್ ಇವ್ರದ್ದು. ಈ ರೀತಿ ಒಂದು ರೀತಿ ಚಾಮುಂಡೇಶ್ವರಿ ತಾಯಿಗೆ ಒಂದು ರೀತಿ ಅವಮಾನ ಮಾಡಿದ್ದೀರ. ಇದು ಈ ಥರ ನೀವು ಮುಂದುವರೆದ್ರೆ ನಿಜಕ್ಕೂ ಕರ್ನಾಟಕದಲ್ಲಿ ದಂಗೆ ಆಗೋಗ್ತದೆ ಹೇಳಿದ್ದೀನಿ. ನೀವು ಚಾಮುಂಡೇಶ್ವರಿನ ಮುಟ್ಟಕ್ಕೆ ಹೋದರೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರೆ, ಚಾಮುಂಡೇಶ್ವರಿ ದೇವಾಲಯವನ್ನು ನೀವು ಪರಕೀಯರಿಗೆ ಹಸ್ತಾಂತರ ಮಾಡೋಕ್ಕೆ ಹೋದರೆ ಈ ಕರ್ನಾಟಕದಲ್ಲಿ ದಂಗೆ ಎದ್ದೋಗ್ತದೆ. ಸಾವಿರಾರು ಜನ, ಕೋಟ್ಯಾಂತರ ಜನ ಭಕ್ತರಿದ್ದಾರೆ. ಅವರ ಭಾವನೆಗಳಿಗೆ ಘಾಸಿ ಮಾಡ್ತಾ ಇದ್ದೀರಾ. ನಿಮ್ಮ ಮಾತನ್ನು ಕೂಡಲೇ ವಾಪಸ್ ಪಡಿಬೇಕು, ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಮೈಸೂರು ದಸರಾ ಈ ಮೈಸೂರು ದಸರಾ ಆಯುಧ ಪೂಜೆ ವಿಜಯದಶಮಿಗೆ ಮಾಡುವಂಥದ್ದು. ಕೃಷ್ಣದೇವರಾಯರ ಕಾಲ
ಕೃಷ್ಣದೇವರಾಯರು ಕೂಡ ಈ ಮೈಸೂರು ದಸರಾವನ್ನು ಮೊದಲು ಪ್ರಾರಂಭ ಮಾಡಿದ್ರು ಅಂತ ಇದೆ ಇತಿಹಾಸಗಳಲ್ಲಿ. ಅದಾದಮೇಲೆ ಅದನ್ನು ಮೈಸೂರು ಯದುವೀರ ವಂಶಸ್ಥರು ಅದನ್ನು ಕಂಟಿನ್ಯೂ ಮಾಡಿದ್ರು ಅಂತ ನಾನು ಕೇಳಿದ್ದೀನಿ. ಮೈಸೂರು ವಿಜಯನಗರ ಸಾಮ್ರಾಜ್ಯವನ್ನು ಹಾಳು ಮಾಡಿದವರು ಯಾರು? ಅಲ್ಲಿರೋ ದೇವಸ್ಥಾನಗಳನ್ನು ಒಡೆದಾಕ್ದವ್ರು ಯಾರು? ಅಲ್ಲಿರೋಂಥ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಹಾಳು ಮಾಡಿದವ್ರು ಯಾರು? ಹಂಪೆಯನ್ನು ಹಾಳು ಹಂಪೆ ಮಾಡಿದವ್ರು ಯಾರು? ಇದೇ ದಾಳಿ ಮಾಡಿದಂಥ ಮುಸಲ್ಮಾನ್ ದೊರೆಗಳು, ಈ ದೇಶವನ್ನು ಲೂಟಿ ಹೊಡೆದಂಥವರು, ಅವರು ಹಾಳು ಮಾಡಿದ್ದು. ಅದೇ ದಸರಾನ ಇವಾಗ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಆ ಸಾಮ್ರಾಜ್ಯ ಮುಗಿದೋದ್ಮೇಲೆ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಬಾನು ಮುಸ್ತಾಕ್ ಅವ್ರನ್ನ ಈ ಉದ್ಘಾಟನೆಗೆ ಕರೆದಿರೋ ಅಂಥದ್ದು ಒಂದು ರೀತಿ. ಕರ್ನಾಟಕದಲ್ಲಿ ಸುಮಾರು 6 ಕೋಟಿ ಹಿಂದೂಗಳಿದ್ದಾರೆ. 6 ಕೋಟಿ ಹಿಂದೂಗಳಲ್ಲಿ ಒಬ್ಬ ಮಹಿಳೆ ಸಿಕ್ಕಿಲ್ವ ಇವರಿಗೆ? ಆಗಲಿ, ಮಹಿಳೆಯರನ್ನೇ ಉದ್ಘಾಟನೆಗೆ ಕರಿಬೋದು ಅಂತ. ಆದರೆ ಇಲ್ಲಿ 3 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ ನಮ್ಮಲ್ಲಿ, ಹಿಂದೂ ಮಹಿಳೆಯರು. ಅದರಲ್ಲಿ ಒಬ್ಬರು ಸಿಕ್ಕಿಲ್ಲ ನಿಮಗೆ? ಒಬ್ಬರು ಸಿಕ್ಕಿಲ್ಲ? ಒಬ್ಬ ಕವಿ ಸಿಕ್ಕಿಲ್ಲ, ಒಬ್ಬ ಸಾಹಿತಿ ಸಿಕ್ಕಿಲ್ಲ, ಒಬ್ಬ ದೇಶ ಪ್ರೇಮಿ ಸಿಕ್ಕಿಲ್ಲ ನಿಮಗೆ? ಈ ಅಮ್ಮನ್ನೇ ಹಿಡ್ಕೊಂಬರ್ಬೇಕಾಯ್ತಾ? ಇವ್ರ ಇತಿಹಾಸ ಏನು? ಬಾನು ಮುಸ್ತಾಕ್ ಅವರ ಇತಿಹಾಸ ಏನು? ಅವರು ಕನ್ನಡ ದೇವಿಯನ್ನು ದೇವರು ಮಾಡಿಬಿಟ್ರಂತೆ. ನಾವು ನಾಚಿಕೆ ಆಗಬೇಕಲ್ಲ ನಿಮಗೆ? ಅದೇ ದೇವಿಯನ್ನು ಇಲ್ಲಿ ಏನು ಎಷ್ಟಡಿ, 100 ಅಡಿನೋ ಏನೋ ಕನ್ನಡ ರಾಜರಾಜೇಶ್ವರಿ ಇಲ್ಲಿ ಮಾಡ್ತಾ ಇದ್ದೀರಲ್ಲ, ಭುವನೇಶ್ವರಿ, ರಾಜರಾಜೇಶ್ವರಿ ಭುವನೇಶ್ವರಿ ತಾಯಿ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರ ರಾಜ್ಯ ಸರ್ಕಾರ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭುವನೇಶ್ವರಿಯ ವಿಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದೀರಾ. ಅದೇ ವಿಗ್ರಹದ ಬಗ್ಗೆ ಈ ಅಮ್ಮ ಕಾಮೆಂಟ್ ಮಾಡ್ತಾಳೆ. ಕನ್ನಡವನ್ನು ಭುವನೇಶ್ವರಿ ಮಾಡಿಬಿಟ್ರಂತೆ. ಇನ್ನೇನು ಪಾಕಿಸ್ತಾನಿ ಮಾಡಬೇಕಾಯ್ತಾ? ಪಾಕಿಸ್ತಾನಿ ದೇವ್ರು ಮಾಡಬೇಕಾಯ್ತಾ? ನಾವು ಭುವನೇಶ್ವರಿನೇ, ಕನ್ನಡ ತಾಯಿ ಭುವನೇಶ್ವರಿನೇ, ಭಾರತ ತಾಯಿ, ಭಾರತ ಮಾತೇನೆ. ನಾನಲ್ಲ, ಕೋಟ್ಯಾಂತರ ಜನ ಈ ದೇಶದಲ್ಲಿರೋರೆಲ್ಲರೂ ಕೂಡ ಆರಾಧಿಸ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಭುವನೇಶ್ವರಿಗೆ ಪೂಜೆ ಆದಮೇಲೆ ಕನ್ನಡದ ರಥವನ್ನು ನವೆಂಬರ್ 1ನೇ ತಾರೀಕು ಹೊರಡುವಂಥದ್ದು. ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿಬಿಟ್ರಂತೆ. ಇನ್ನೇನು ಹಚ್ಬೇಕಾಯ್ತು? ಹೊಡಿಬೇಕಾಯ್ತಾ? ಸಾಬ್ರು ಹೊಡ್ಕೊಂತಾರಲ್ಲ, ಅದೇನೋ ಗಿತ್ತರ ಹೊಡ್ಕೊಬೇಕಾಯ್ತು. ಅದನ್ನು ಅರ್ಶಿನ ಕುಂಕುಮನೇ ಹಾಕೋದು, ಅಲ್ಲ ಹೊಡೆಯೋದು ನಾವು. ಅದನ್ನು ಕಂಡಮ್ ಮಾಡ್ತೀರಾ? ಅರ್ಶಿನ ಕುಂಕುಮನ ಕಂಡಮ್ ಮಾಡ್ತೀರಾ? ಮತ್ತು ಭುವನೇಶ್ವರಿ ತಾಯಿಯನ್ನು ಕಂಡಮ್ ಮಾಡ್ತೀರಾ? ನೀವು ಇಲ್ಲಿ ಆಯುಧ ಪೂಜೆಯ ಉದ್ಘಾಟನೆ, ಆಯುಧ ಪೂಜೆಗೆ